ಎಸ್, ಇನ್ನು ತಾಯಿಯೊಂದಿಗೆ ತಂದೆ ನಿರಂತರ ಜಗಳವನ್ನ ಮಾಡ್ತಿದ್ದ. ಇದರ ಹಿನ್ನೆಲೆ ಮಗನೇ ತಂದೆಯನ್ನ ಹತ್ಯೆಗೈದಂತಹ ಘಟನೆ ಬೀದರ್ನಲ್ಲಿ ಜರುಗಿದೆ. ತಂದೆಯ ತಲೆ ಮೇಲೆ ಕಲ್ಲನ್ನ ಎತ್ತು ಹಾಕಿ ಕೊಲೆಗೈದಿದ್ದಾನೆ ಮಗ. 23 ವರ್ಷದ ರೇವಣಸಿದ್ದ ಎಂಬಾತನಿಂದ ತಂದೆಯ ಭೀಕರ ಹತ್ಯೆ ನಡೆದಿದೆ. ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನಲ್ಲಿ ಏನು ಬೇಲೂರು ಗ್ರಾಮದ ಶಿವಕುಮಾರ್ ಕುರೆ 52 ವರ್ಷದ ವ್ಯಕ್ತಿ ಕೊಲೆಯಾದಂತಹ ವ್ಯಕ್ತಿ ಈತ. ಮದ್ಯ ವ್ಯಸನಿಯಾಗಿದ್ದಂತಹ ಈತ ಕುಟುಂಬಸ್ಥರಿಗೆ ಸದಾ ಕಿರುಕುಳವನ್ನ ನೀಡ್ತಿದ್ದ. ಮೃತ ಶಿವಕುಮಾರ್ ಆಗಾಗ್ಗೆ ಪತ್ನಿಯೊಂದಿಗೆ ಜಗಳ ಆಡ್ತಿದ್ದ. ಏನು ಕೆಲಸಕ್ಕೆ ಕೂಡ ಹೋಗ್ತಾ ಇರಲಿಲ್ಲ ಮತ್ತು ಮನೆಗೆ ಖರ್ಚಿಗೆ ಹಣ ಕೂಡ ಕೊಡದೆ ಪತ್ನಿಯ ಜೊತೆ ಕಿರುಕುಳ ದಿನೇ ಜಗಳವನ್ನ ಆಡ್ತಿದ್ದ ಮೃತ ಶಿವಕುಮಾರ್. ಸೊ ತಾಯಿಯೊಂದಿಗಿನ ತಂದೆಯ ಕಿರಿಕಿರಿಗೆ ಬೇಸತ್ತಂತಹ ಮಗ ಈಗೇನು ಆರೋಪಿಯಾಗಿದ್ದಾನೆ ರೇವಣಸಿದ್ದಪ್ಪ, ಮೃತ ಏನು ಶಿವಕುಮಾರ್ ಜೊತೆ ನಿನ್ನೆ ಜಗಳ ತೆಗೆದಿದ್ದ ಮಗ ರೇವಣಸಿದ್ದ ಮತ್ತು ಆರೋಪಿ ಈಗ ಆರೋಪಿಯಾಗಿದ್ದಾನೆ ಆ ವ್ಯಕ್ತಿ. ಈ ವೇಳೆ ತಂದೆ ಶಿವಕುಮಾರ್ ತಲೆ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ಹತ್ಯೆಯನ್ನ ಮಾಡಿರುವಂತದ್ದು. ಆರೋಪಿ ರೇವಣಸಿದ್ದನನ್ನ ವಶಕ್ಕೆ ಪಡೆದಂತಹ ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಈ ಕುರಿತು ಹುಲ್ಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಎಂತ ದುರಾದೃಷ್ಟ ನೋಡಿ, ಹೆತ್ತ ತಂದೆಯನ್ನೇ ಮಗ ಕೊಂದು ಇವತ್ತು ಜೈಲು ಪಾಲಾಗಿದ್ದಾನೆ, ಅಂದ್ರೆ ಆರೋಪಿಯಾಗಿದ್ದಾನೆ. ಸ್ವಂತ ಮಗನೇ ತಂದೆಯನ್ನ ಕೊಲ್ಬೇಕಾದ್ರೆ ಆ ತಂದೆಯ ವರ್ತನೆ ಕೂಡ ಹಾಗೆತ್ತು. ಸದಾ ಮನೆಯಲ್ಲಿ ಕಿರುಕುಳವನ್ನ ಕೊಡ್ತಿದ್ದ. ಅದೇ ಕಾರಣಕ್ಕೆ ಈ ರೀತಿ ಒಂದು ಹತ್ಯೆ ಒಂದು ರೀತಿಯಲ್ಲಿ ಪ್ರಾಣನೇ ಕಳ್ಕೊಳ್ಬೇಕಾಯ್ತು. ಆತ ಕೊಡುವಂತ ಕಿರುಕುಳಕ್ಕೆ ಆತ ಕೊನೆಗೆ ಪ್ರಾಣನೇ ಕಳ್ಕೊಂಡ ಮಗನ ಕೈಯಲ್ಲಿಯೇ.